ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಇಂದಿನ ಕಂತುಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಕೊಪ್ಪಳ ಜಿಲ್ಲೆಯ ರೈತರನ್ನೆಲ್ಲ ಮಾತಾಡಿಸಿ ಅಲ್ಲಿ ಯಾವ ಯಾವ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ ಮತ್ತು ಅಲ್ಲಿನ ಬೆಳೆ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತಿನ ಕಂತಿನಲ್ಲಿ ಶ್ರೀ ಸಂತೋಷ್ ಸರ್ ಅವರನ್ನು ಮಾತಾಡಿಸಿ ಇವರ ಹೊಲದಲ್ಲಿ ಹಲವಾರು ಹಣ್ಣಿನ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ನಾವು ಇವತ್ತು ಅವ್ರ ಹತ್ರ ಮಾಹಿತಿ ಪಡ್ಕೊತಾ ಇರೋದು ಸೀಬೆ ಹಣ್ಣಿನ ಬಗ್ಗೆ. ಇವರು ಮುಂಚೆ ಬೇರೆ ಬೇರೆ ತಳಿಗಳನ್ನೆಲ್ಲ ಬೆಳೀತಾ ಇದ್ರು. ಈಗ ಆ ತಳಿಗಳನ್ನೆಲ್ಲ ಬಿಟ್ಟು ತೈವಾನ್ ಪಿಂಕ್ ತಳಿಯನ್ನು ಬೆಳೀತಾ ಇದ್ದಾರೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಗೆ ಹೋಗಿದ್ವಿ. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು. ಸರ್, ನೀವು ಒಂದು ಅದ್ಭುತವಾಗಿ ಕೃಷಿ ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ. ನಾನಾ ಬೆಳೆಗಳನ್ನು ಬೆಳೆದು ಅದರಲ್ಲಿ ಸಕ್ಸಸ್ಸು ಆಗಿದೆ, ಕೆಲವೊಂದು ಲಾಸು ಆಗಿದೆ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಿಮ್ಮ ಅನುಭವದ ಕುರಿತು ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸರ್, ಕೃಷಿ ಕುರಿತಾಗಿ. ಈಗ ಇಂಟ್ರೆಸ್ಟಿಂಗ್ ಏನಂದರೆ, ನಾವು ಮೊದಲನೇದಾಗಿ ಇಲ್ಲಿ ಬಂದಾಗ ನಮ್ಮ ಕಂಡಿದ್ದು ನೀವು ಸೀಬೆ ಹಾಕಿದಿರಿ, ಪೇರಳೆ. ಈಗ ಈ ತೈವಾನ್ ಸೀಬೆ ಹಾಕೋಕ್ಕೆ ಅಥವಾ ಈ ಪೇರಳೆನ ಇದೇ ಹಾಕಬೇಕು ಅಂತ ಏನಕ್ಕೆ ಅಂದ್ಕೊಂಡ್ರಿ ಮೊದಲು? ಸರ್, ಮೊದಲನೇದಾಗಿ ನಾನು 2009ರಲ್ಲಿ ಅಲಹಾಬಾದ್ ಸಫೇದನ್ನು ಸೀಬೆ ಹಾಕಿದ್ದೆ ಆಲ್ರೆಡಿ. ಸೊ ನಮ್ಮ ಭಾಗದಲ್ಲಿ ಇನ್ನೂ ಸೀಬೆ ಬೆಳಿತಾರ ತಿಂತಾರ ಅನ್ನೋಂಥ ಕನ್ಫ್ಯೂಷನ್ನು ಜನರಲ್ಲಿ ಮತ್ತು ರೈತರಲ್ಲಿ ಇತ್ತು ಆ್ಯಕ್ಚುಲಿ. ಆವಾಗಲೇ ನಾವು ಪ್ರಾರಂಭ ಮಾಡಿದ್ದು. ಸೊ 2009ರಿಂದ 2017-18ವರೆಗೂ ನಾನು ಹಳೆ ಸೀಬೆ ಇತ್ತು. ಹೆಚ್ಚು ಕಡಿಮೆ 9 ವರ್ಷ ನನ್ನ ಹಳೆ ಸೀಬೆ ಇತ್ತು. ಸೊ ಆ ಸೀಬೆ ಕೂಡ ನಾನು 2ನೇ ವರ್ಷದಿಂದ ನನಗೆ ಫಲ ಸಿಕ್ತು. ಓಕೆ. ಸೊ ಏನಂದರೆ ಅಲ್ಲಿ ಅದಕ್ಕಿಂತ ಮೊದಲು ನಂದು ದಾಳಿಂಬೆ ಮತ್ತು ಕಿನೋದೊಂದು ಬ್ಲಾಕ್ ಇತ್ತು, ಪ್ಲಾಂಟೇಶನ್. ಸೊ ದಾಳಿಂಬೆ ಮಾಡುವಾಗ ಒಂದು ನಿರ್ಧಾರ ಮಾಡಿದೆ ಅಂದರೆ ಏಕ ಬೆಳೆ ಯಾವುದೇ ಕಾರಣಕ್ಕೂ ಬೇಡ. ಸೊ ಅಂದ್ಕೊಂಡು ಒಂದು ಕಿನೋ ಮತ್ತು ಒಂದು ದಾಳಿಂಬೆ ಮಾಡಿದ್ದೆ. ಒಂದಿಷ್ಟು ದಾಳಿಂಬೆಲ್ಲಿ ನಾವೆಲ್ಲರೂ ಹಾಳಾದ್ವಿ. 2006ರಿಂದ 10-11 ರೈತರ ಪಾಲಿನ ದುಸ್ವಪ್ನ ಅದು ಹೆಚ್ಚು ಕಡಿಮೆ. ಸೊ ಹಾಳಾದ್ವಿ. ಬಟ್ ನನ್ನ ತೋಟಗಾರಿಕೆಯಲ್ಲಿ ಉಳಿಸಿದ್ದು ಕಿನೋ. 2000 ನನಗೆ ಹೆಚ್ಚು ಕಡಿಮೆ 6ರಲ್ಲಿ ಪ್ಲಾಂಟಿಂಗ್ ಮಾಡಿದ್ದು 9ರ ಇಳುವರಿ ಸ್ಟಾರ್ಟ್ ಆಯಿತು. ಅದು 16-17ರವರೆಗೂ ಪ್ರತಿ ವರ್ಷ ಒಳ್ಳೆ ಬೆಳೆ ತೆಗೆದೆ ನಾನು ಆ್ಯಕ್ಚುಲಿ. ಸೊ ಇದರ ಎಕ್ಸ್ಪೀರಿಯನ್ಸ್ ಮೇಲೆ ಸೆಕೆಂಡ್ ಏರಿಯಾ ಬ್ಲಾಕ್ ಡೆವಲಪ್ ಮಾಡೋಕೆ ಹೊರಟಾಗ ಮೋನೋಕ್ರಾಪಿಂಗ್ ಬೇಡ ಅಂತ ಫಸ್ಟು ಮಾವು ಮಾಡೋಣ ಅಂತ ಮೈಂಡಲ್ಲಿತ್ತು. ಮಾಡಿದಾಗ ಮಾವು ಒಂದೇ ಮಾಡೋದು ಬೇಡ, ಏನು ಮಾಡೋಣ. ಸೊ ಹಾಗಾಗಿ 28 ಮಾವು ಮಾಡಿಕೊಂಡು ನಡುವೆ 14 ಫೀಟಲ್ಲಿ ಸೀಬೆ ಮಾಡಿಕೊಂಡೆ, ಪೇರ್ಲೆ ಮಾಡಿಕೊಂಡೆ. ಫಸ್ಟ್ ಟೈಮ್ ಅವಾಗ ಮಾಡಿದ್ದು ಅಲಹಾಬಾದ್ ಸಫೇದನ್ನ ವೆರೈಟಿ ಮಾಡ್ಕೊಂಡಿದ್ದು ಅವಾಗ. ಅದ್ರ ಜೊತೆಗೆ ಏನಂದರೆ ನಡುವೆ ಪ್ಲ್ಯಾನಿಂಗ್ ಹೆಂಗಿತ್ತು ಅನ್ನಪ್ಪ ಅಂದರೆ ಸೀಬೆ ತೆಗೆದು ಮಾವು ಅಷ್ಟೇ ಉಳಿಯುತ್ತೆ. ಸೊ ಮಾವಿನ ಆಯುಷು ಹೆಚ್ಚು ಕಡಿಮೆ ನಾವೀಗ ಹೈಬ್ರಿಡ್ ಅನ್ಕೊಳ್ಳೋದ್ರಿಂದ ಒಂದು 25-30 ವರ್ಷ ಅಂತ ಅಂದ್ಕೊಳ್ಳಿ ಅಪ್ರಾಕ್ಸಿಮೇಟಾಗಿ. ಸೊ ಯಾವುದಾದ್ರೂ ಒಂದು ಅರಣ್ಯ ಕೃಷಿ ಮಾಡಿದರೆ ಹೇಗೆ ಅಂತ ಮನಸ್ಸಲ್ಲಿ ಬಂತು. ಸೊ ಹಾಗಾಗಿ ಮಾವಿನ ಲೈನಲ್ಲಿ ಒಂದು ಸೀಬೆ, ನಡುವೆ ಏನಂದರೆ 14 ಫೀಟಿಗೆ ಒಂದೊಂದು ಪೇರ್ಲೆ. ಸೊ ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ನಡುವೆ ಪೇರ್ಲೆ ಲೈನಲ್ಲಿ ಒಂದು ಸೀಬೆ ನಡುವೆ ಅಂದರೆ 14 ಅಡಿ ನಡುವೆ 7ನೇ ಅಡಿಗೆ ಒಂದೊಂದು ಸಾಗುವಾನಿ ಮಾಡ್ತಾ ಹೋದೆ. ಓಕೆ. ಸೊ ನಾನು 2018ರಲ್ಲಿ ನಾನು ಸೀಬೆ ತೆಗೆದಾಗ ಮಾವು ಮತ್ತು ಸಾಗುವಾನಿ 2 ಉಳ್ಕೊಂತು. ಮಾವಿನ ಸ್ಪೇಸಿಂಗು 28x28, ಸಾಗುವಾನಿ 14x28. ಸೊ ಇವತ್ತಿಗೆ ಕೂಡ ನೀವು ನೋಡ್ಬೋದು. ಸೊ ಹೆಚ್ಚು ಕಡಿಮೆ ಒಂದು 2019ರಿಂದ 15-16 ವರ್ಷ ಬೆಳೆದಿರೋಂಥ ಮಾವು ಮತ್ತು ಸಾಗುವಾನಿ ಉಳಿತು. ಅವತ್ತಿನ ಪೇರ್ಲೆಯಲ್ಲಿ ಮೊದಲು ಮಾರ್ಕೆಟ್ ಬಗ್ಗೆ ಗೊತ್ತಿರದೇ ಇರೋದ್ರಿಂದ ಒಂದು ಸ್ವಲ್ಪ ಏನು ಮಾಡಿದ್ವಿ, ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಿದ್ದು ಎಲ್ಲ ಮಾಡಿದ್ವಿ ಒಂದು 3 ವರ್ಷ. ನಂತರ ನಾನೇ ಹಾರ್ವೆಸ್ಟ್ ಮಾಡಿ ನಾನೇ ಮಾರ್ಕೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವೇರ್ನೆಸ್ ಬಂದ ಮೇಲೆ ಹುಡ್ಕೊಂಡು ಬಂದು ನನ್ನ ಹತ್ರ ಹಣ್ಣು ತಗೊಂಡು ಹೋಗೋ ಸ್ಟಾರ್ಟ್ ಆಯಿತು. ಓಕೆ. ಒಂದ್ಸಲ ನೀವು ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ರಿ. ದೂರದಿಂದ ಏನಂದರೆ ರಸ್ತೆ ಬದಿ ನಿಂತ್ಕೊಂಡು ಮಾರೋಂಥ ವ್ಯಾಪಾರಿಗಳು ತಾವೇ ಎಲ್ಲರೂ ಸೇರ್ಕೊಂಡು ಒಂದು ಗಾಡಿ ಮಾಡ್ಕೊಂಡು ತಾವೇ ಬಂದುಬಿಟ್ಟು ತಮಗೇನು ಬೇಕು ತಾವೇ ಹರ್ಕೊಂಡು ಹೋಗೋರು. ನನಗೆ ಇವನ್ ಹರಿಯಂಥ ಲೇಬರ್ ಖರ್ಚು ಇಲ್ಲ. ನಾನು ಆರಾಮಾಗಿ ಚೇರ್ಕೊಂಡು ಕೂತ್ಕೊಂಡ್ರೆ ಹರ್ಕೊಂಡು ಬಂದುಬಿಟ್ಟು ಮುಂದೆ ಕೂತ್ಕೊಂಡು ತಮ್ಮ ಪಾಲಿನ ತೂಕ ಮಾಡ್ಕೊಂಡು ಅವ್ರವ್ರ ಪಾಲಿನ ದುಡ್ಡು ಕೊಟ್ಟು ತಮ್ಮ ಟ್ರೇ ತೊಗೊಂಡು ಹೋಗೋ ಲೆವೆಲಿಗೆ ಬಂತು ಪರಿಸ್ಥಿತಿ. ಸೊ ಸೀಬೆ ತಿನ್ನಲ್ಲ, ಬೆಳೆಯಲ್ಲ, ಯಾರು ತಿಂತಾರೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ಈ ಥರ ಸ್ಟಾರ್ಟ್ ಆಯಿತು. 2016-17ರಲ್ಲಂತೂ ಕೂಡ ನಂದು 550 ಗಿಡಗಳಲ್ಲಿ ಒಂದು ವರ್ಷಕ್ಕೆ 27 ಟನ್ ತೆಗೆದೆ ನಾನು ಆ್ಯಕ್ಚುಲಿ. ಯಾವ್ದು ಸೀಬೆ ಸರ್? ಅಲಹಾಬಾದ್ ಸಫೇದು. ಸೊ 18-19 ನನಗೆ ವರ್ಸ್ಟ್ ಹಿಯರ್ ಏನಂದರೆ ನಮ್ಮಲ್ಲಿ ಬರಗಾಲ ಬಂತು, ಅತಿಯಾದ ಬರಗಾಲ ಬಂತು, ಡ್ರಾಟ್. ಆ ಟೈಮಲ್ಲಿ ನಾನು ದಾಳಿಂಬೆ ಹಣ್ಣಿಗೆ ಬಿಟ್ಟು, ದಾಳಿಂಬೆ ಇತ್ತು ಹೊಸ್ದಾಗಿ ಪ್ಲಾಂಟೇಶನ್ ಮಾಡಿ 16 ದಾಳಿಂಬೆ ಮಾಡಿದ್ದೆ. ದಾಳಿಂಬೆ ಹಣ್ಣಿಗೆ ಬಿಟ್ಟಿದ್ದಿತ್ತು, ಪೇರ್ಲೆ ಹಣ್ಣಿತ್ತು, ಅದ್ರ ಜೊತೆಗೆ ಏನಪ್ಪ ಅಂದರೆ ನಂದು ಕೀನೋ ಇತ್ತು. ಸೊ ನೀರಿನ ಒತ್ತಡಕ್ಕೆ ನಂದು ಕೀನೋ ಮತ್ತು ಪೇರ್ಲೆ 2 ವೀಕ್ ಆಯಿತು. ಸೊ ದಾಳಿಂಬೆನ ಮಾತ್ರ ಕಷ್ಟಪಟ್ಟು ಟ್ಯಾಂಕರಿಂದ ನೀರು ಹೊಡೆದು ದಕ್ಸ್ಕೊಂಡೆ. ಕ್ರಾಪ್ ರನ್ನಿಂಗ್ ಇತ್ತು ಸರಿಸುಮಾರು. ಅಂಥ ಡ್ರಾಟಲ್ಲಿ ಕೂಡ ಒಂದು 16-17 ಟನ್ ದಾಳಿಂಬೆ ಹಣ್ಣು ತೆಗೆದೆ ನಾನು. ಬಟ್ ಆದರೆ ಸೀಬೆ ಮತ್ತು
ಕೀನೋ ಜೊತೆ ಗಂಧ ಇತ್ತು. ಸೊ ಸ್ವಲ್ಪ ಡ್ರೈ ಔಟ್ ಆಯಿತು. ಕೀನೋ ಮತ್ತು ಗಂಧ ತೆಗೆದೆ ನಾನು ಸಂಪೂರ್ಣವಾಗಿ. ಸೀಬೆ 2 ವರ್ಷ ಟ್ರೈ ಮಾಡಿದೆ ಪ್ರೂವ್ ಮಾಡಿ ರಿಕವರ್ ಮಾಡೋಕ್ಕೆ, ಆಗಲಿಲ್ಲ. 21 ನಂತರ ಮತ್ತೆ ನೀರಿಂದು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ ನನ್ನವೇ ಆದ ನಾನಿಲ್ಲಿ ಇಂಗು ಗುಂಡಿಗಳನ್ನು ಮತ್ತು ದೊಡ್ಡ ದೊಡ್ಡ ಕೃಷಿ ಹೊಂಡಗಳನ್ನ ಮತ್ತೊಂದೆಲ್ಲ ಮಾಡ್ಕೊಂಡಿದ್ದೀನಿ. ಮತ್ತೇನಪ್ಪ ಅಂದರೆ ನೀರು ಹಿಂಗದೇ ಇರೋಂಗೆ ಒಂದು ದೊಡ್ಡ ಟಾರ್ಪಾಲಿನ ಹಾಕಿರೋದು ಒಂದು 27 ಗುಂಟೆ ಹೆಚ್ಚು ಕಡಿಮೆ 1 ಕೋಟಿ ಲೀಟರ್ ನೀರು ಹಿಡಿಯುವಂಥ ಒಂದು ದೊಡ್ಡದೊಂದು ಪಾಂಡ್ ಮಾಡ್ಕೊಂಡಿದ್ದೀನಿ. ನೀರು ಸ್ಟಾಕೇಜ್ ಅದು, ಸ್ಟಾಕ್ ಮಾಡೋದಕ್ಕೋಸ್ಕರ. ಸೊ ಮಾರ್ಚ್ವರೆಗೂ ನಾನು ನೀರು ಚೆನ್ನಾಗಿರ್ತದೆ. ಏಪ್ರಿಲ್ ಮೇ 2 ತಿಂಗಳು ಕಷ್ಟಪಡುತ್ತೆ. ಏಪ್ರಿಲ್ ಮೇ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಆ 2 ತಿಂಗಳಿಗೆ ನನಗೆ ನೀರು ಹೊರಗಡೆಯಿಂದ ಬೇಕು. ಆ 2 ತಿಂಗಳು ಬೇಕಾಗಷ್ಟು ನೀರನ್ನು ನಾನು ಸ್ಟಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 2 ವರ್ಷ ರನ್ ಮಾಡಿದ್ಮೇಲೆ ನನಗೆ ಮತ್ತೆ ಸೀಬೆ ಮಾಡ್ಬೋದಲ್ಲ, ಯಾಕೆ ನೀರು ಸರಿ ಇದೆ ಮಾಡ್ಬೋದಲ್ಲ ಅಂತಂದೇಳಿ ವಿಚಾರ ಬಂದಾಗ ಖಾಲಿ ಇರೋ ಏನು ಕಿನೋ ಹೋದಾಗ ಖಾಲಿ ಬಿಟ್ಕೊಂಡ್ರೆ ಲ್ಯಾಂಡ್ ಎಲ್ಲ ಇತ್ತು, ಅದನ್ನೆಲ್ಲ ಲಾಂಗ್ ಟರ್ಮ್ ಪ್ಲಾಂಟೇಶನ್ ಕನ್ವರ್ಟ್ ಮಾಡಿದೆ. ದಾಳಿಂಬೆ ಕೂಡ 22ರಲ್ಲಿ ತೆಗೆದೆ, 16-17ರಲ್ಲಿ ಮಾಡಿದ್ದು. 25 ವರ್ಷ ಆದಮೇಲೆ ದಾಳಿಂಬೆ ತೆಗೆದೆ. ಅಲ್ಲಿ ಮೋಸಂಬಿ ಮಾಡಿಕೊಂಡೆ, ಬೇರೆ ಭಾಗದಲ್ಲಿ ಮಾವು ಮಾಡಿಕೊಂಡೆ. ಎರಡಕ್ಕೂ ಕೂಡ ಇನಿಷಿಯಲಿ ನೀರು ಕಡಿಮೆ ಬೇಕು. ಮೋಸಂಬಿಗೆ ಹಣ್ಣಿಗೆ ಬಿಟ್ಟಾಗ ಭಾಳ ಬೇಕು, ಮಾವಿಗಂತೂ ಭಾಳ ಕಡಿಮೆ ಬೇಕು. ನೀರು ಉಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಮತ್ತೆ ವಾಪಸ್ ಪೇರ್ಲೆ ಮಾಡೋಣ. ಹಂಗಾಗಿ ವಾಪಸ್ ಪೇರ್ಲೆಗೆ ಬಂದಿದ್ದು. ಇದು ನನ್ನ ಪೇರ್ಲೆ ವಾಪಸ್ ಬಂದಿರೋ ಕತೆ. ಬಟ್ ಸರ್ ಈಗ ಒಟ್ಟು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಭೂಮಿ? ಸರ್ ಒಟ್ಟು ಭೂಮಿ ಇಲ್ಲಿ 40 ಎಕರೆ ಇದೆ ಸರ್. ಓಕೆ, 40 ಎಕರೆ ಭೂಮಿ ಇದೆ. ಇದರಲ್ಲಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೆಂಗೆ ಸರ್? ಈಗ ಒಂದು 4.5 ಎಕರೆಯಲ್ಲಿ ಮಾವು ಪೇರ್ಲೆ ಸಾಗುವಾನಿ ಮಾಡಿರೋದಲ್ಲಿ ಅಲ್ಲಿ ನಿಮಗೆ ಈಗ ಮಾವು ಮತ್ತು ಸಾಗುವಾನಿ ಉಳಿದಿದೆ. ಒಂದು 3.5 ಎಕರೆದಷ್ಟರಲ್ಲಿ ನೇರಳೆ, ಚಿಕ್ಕು, ನಿಂಬು ಮತ್ತು ಹೆಬ್ಬೆ ಮಾಡ್ಕೊಂಡಿದ್ದೆ. ಓಕೆ, 4 ಕ್ರಾಪ್. ಅಂದರೆ ಒಂದು ಶೇಡ್ ಆಗಬೇಕು. ಸೊ ಏರಿಯೇಷನ್ ಪ್ರಾಬ್ಲಮ್ ಆಗದಿರಂಗೆ ನೇರಳೆ ಮತ್ತು ಚಿಕ್ಕನ್ನ ಹೈಟಾಗಿ ಇಟ್ಕೊಂಡು ಲೆಮನನ್ನು ಹೆಡ್ ಮಾಡಿ ನೆಲಕ್ಕೆ ಡೌನ್ ಮಾಡಿಕೊಂಡು ಸೊ ನಿಂಬುನ ಬೆಳೆಸ್ಕೊಂಡೆ. ನನ್ನ ಉದ್ದೇಶ ಏನಿತ್ತು ಅಂದರೆ 10 ವರ್ಷದೊಳಗಡೆ ಹೆಬ್ಬೇವು ಬರುತ್ತೆ. ಸಿಟ್ರಸ್ಸು ಡೈಬ್ಯಾಕ್ ಇರೋದ್ರೆ 10 ವರ್ಷಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಂಬೆ ಮತ್ತು ಹೆಬ್ಬೇವನ್ನು 10 ವರ್ಷ ತೆಗೆದುಬಿಡೋಣ, ನೇರಳೆ ಮತ್ತು ಚಿಕ್ಕು ಉಳಿಸ್ಕೊಳ್ಳೋಣ ಅಂತ 28 ನೇರಳೆ ಮಾಡಿ ನಡುವೆ ಎಕ್ಸಾಕ್ಟಾಗಿ 28/28 ಬರೋಂಗೆ ಚಿಕ್ಕು ಮಾಡ್ಕೊಂಡಿದ್ದು. ಅದರ ನಡುವೆ ನಾನು ನಿಂಬೆ ಮಾಡ್ಕೊಂಡಿದ್ದು 7 ಫೀಟ್ ಲೈನಿಗೆ ಹೆಬ್ಬೆ ಮಾಡ್ಕೊಂಡಿದ್ದು. ಹೆಬ್ಬೇವು 2022ರಲ್ಲಿ ಹಾರ್ವೆಸ್ಟ್ ಆಯ್ತು, 21ರಲ್ಲಿ ಹಾರ್ವೆಸ್ಟ್ ಆಯ್ತು ಹೆಬ್ಬೇವು ನಂದು. ಆ್ಯಕ್ಚುಲಿ ನಿಂಬೆ ಇನ್ನೂ ಕೂಡ ಚೆನ್ನಾಗಿ ಬರ್ತಿರೋದ್ರಿಂದ ಸೊ ನಾನು ನಿಂಬೆನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು 3.5 ಎಕರೆ ಭಾಗ. ಇದಾದಮೇಲೆ ಈ ವರ್ಷ ಪ್ಲಾಂಟೇಶನ್ ಮಾಡ್ಕೊಂಡಿದ್ದು ಸುಮಾರು ಒಂದು 7 ಎಕರೆದಷ್ಟು ಹೊಸ ಮಾವನ್ನು ಮಾಡ್ಕೊಂಡಿದ್ದೀನಿ. ಹೊಸ ಮಾವು ಈ ಭಾಗಕ್ಕೆ ಸೂಟೇಬಲ್ ಆಗುವಂತ ಬೆಳೆಗಳನ್ನು ಮಾಡ್ಕೊಂಡಿದೆ ಸರ್. ಏನಂದ್ರೆ ಈಗ ನೋಡಿ, ಅಂದ್ರೆ ಕೇಸರ್ ವೆರೈಟಿ. ಈಗ ನೋಡಿ, ಈಗ ನಮ್ಮದು ಬರಗಾಲ ಪೀಡಿತ ಪ್ರದೇಶ, ಬಿಸಿಲು ನಾಡು ನಮ್ಮದು. ಅತಿ ಹೆಚ್ಚು ಬಿಸಿಲು ಕಾಣೋಂಥ ಪ್ರದೇಶ ನಮ್ಮದು, ಅತಿ ಕಡಿಮೆ ನೀರಿರೋಂಥ ಪ್ರದೇಶ ಕೂಡ. ಮಾವಿಗೆ ನಿಮಗೆ ಶೇಡಲ್ಲಿ ಹೋದಾಗ ಮಾವು ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಲ್ಲ. ಸನ್ಲೈಟ್ ಲವಿಂಗ್ ಪ್ಲಾಂಟ್, ಬಿಸಿಲು ಜಾಸ್ತಿ ಕೇಳುವಂಥ ಗಿಡಗಳು ಇವು. ಮಾವು ಆಯಿತು, ನೇರಳೆ ಆಯಿತು, ನಿಂಬೆ ಆಯಿತು, ಸಿಟ್ರಸಲ್ಲಿ ಯಾವುದಾದ್ರೂ ಇರಲಿ. ಸೊ ಹಾಗಾಗಿ ನನ್ನ ವಿಚಾರ ಏನಿತ್ತನಪ್ಪ ಅಂದರೆ, ಒಂದು ನಾವು ಬಿಸಿಲಿಗೆ ತಡ್ಕೊಂಡಿರ್ಬೇಕು, ನೀರು ಕಡಿಮೆ ಇದ್ರೂ ಕೂಡ ಸಸ್ಟೈನ್ ಆಗಿರಬೇಕು, ನಂಬರ್ ಆಫ್ ಪ್ಲಾಂಟ್ಸ್ ಪ್ರಕಾರ ಕಡಿಮೆ ಇರಬೇಕು. ಹಂಗಿದ್ದಾಗ ಅಕಸ್ಮಾತಾಗಿ ಒಂದು ವರ್ಷ ನಮಗೆ ಸಮ್ಮರಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ಅಟ್ಲೀಸ್ಟ್ ನಾನು ಹಾರ್ವೆಸ್ಟ್ ಮಾಡ್ದೇ ಬಿಟ್ಟೆ ಗಿಡಗಳನ್ನ ಉಳಿಸ್ಕೊಂಡಷ್ಟು ನೀರು ಕೊಟ್ಟರು ಬದುಕ್ತೀವಿ. ಇಲ್ಲ ಚೆನ್ನಾಗಿ ಸೆಟ್ಟಿಂಗ್ ಇತ್ತು ಅಂದರೆ ಟ್ಯಾಂಕರಲ್ಲಿ ಕೂಡ ರನ್ ಮಾಡಿಕೊಂಡು ಗಿಡಗಳನ್ನ ಬದುಕೊಂತೀವಿ, ನಾವು ಇಳುವರಿ ತೆಗಿಬೋದು. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ. ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸೊ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಹಿಂಗಿದೆ. ಮನುಷ್ಯ ನಾವು ಬರ್ತಾ ಬರ್ತಾ ಎಷ್ಟು ಬೋರ್ ಆಗ್ತಿದ್ದೀವಿ, ಎಷ್ಟು ಅಂತರ್ಜಲ ತೆಗಿತಾ ಇದ್ದೀವಿ. ಸೊ ನಾವು ವಾಪಸ್ ಒಳಗಡೆ ನೀರು ಇಳಿಸ್ತಾ ಇಲ್ಲ. ಸೊ ಮುಂಬರೋ ದಿನಗಳ ಗಂಟೆಗೆ ಇನ್ನೂ ಇದಕ್ಕಿಂತ ಕೆಟ್ಟ ದಿನಗಳಿದೆ. ಮುಂಬರೋ ದಿನಗಳು ರೆಡಿ ಆಗಬೇಕು ಅನ್ನಪ್ಪ ಅಂದರೆ ಅತಿಯಾದ ಕಮರ್ಷಿಯಲ್ಲು, ಅತಿಯಾದ ಈ ನೇಚರನ್ನು ಎಕ್ಸ್ಪ್ಲೋರ್ಟ್ ಮಾಡೋಂಥ ಕ್ರಾಪ್ಗಳನ್ನ ಅವಾಯ್ಡ್ ಮಾಡಿಕೊಂಡು ಯಾವುದು ನಮಗೆ ಸೂಟಬಿಲಿಟಿ ಇದೆ, ನೇಟಿವಿಟಿ ಇದೆ, ಯಾವುದು ನಮ್ಮ ಲ್ಯಾಂಡಿಗೆ. ಈಗ ನೋಡಿ, ಈಗ ಹಾರ್ಟಿಕಲ್ಚರ್ ಎಲ್ಲ ಏನಂದರೆ ಶುಷ್ಕ ವಾತಾವರಣ, ಡ್ರೈ ವೆದರ್ ಅಂತ ಹೇಳ್ತೀವಿ ನಾವು. ಈ ಚಳಿ ಜಾಸ್ತಿ ಇರೋಂಥಲ್ಲ ಹಾರ್ಟಿಕಲ್ಚರ್ ಮಾಡ್ಬೋದು, ಮಾಡಲ್ಲ. ಡ್ರೈ ವೆದರಲ್ಲಿ ಹಾರ್ಟಿಕಲ್ಚರ್ ಯಾಕೆ ಚೆನ್ನಾಗಿ ಬರ್ತದೆ ಅಂದರೆ ಫ್ರೂಟ್ ಕ್ವಾಲಿಟಿ ಭಾಳ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರ್ತದೆ, ಶೇಪ್ ಚೆನ್ನಾಗಿರ್ತದೆ, ಸೈಜ್ ಚೆನ್ನಾಗಿರ್ತದೆ, ಸ್ವೀಟ್ನೆಸ್ ಚೆನ್ನಾಗಿರ್ತದೆ. ಹೌದಾ? ಸೊ ಹಂಗೆ ಅನ್ಕೊಂಡೆ ಈ ಡ್ರೈ ವೆದರ್ಲಿ ಬಿಜಾಪುರ, ನಂಬಾಗನು, ಬಾಗಲಕೋಟು ಡ್ರೈ ವೆದರಲ್ಲೇ ಹಣ್ಣಿನಗಳು ಚೆನ್ನಾಗಿ ಬರುವಂಥ. ಅದಕ್ಕೆ ಒಂದೊಂದು ಜಿಲ್ಲೆಗೆ ಒಂದೊಂದು ಬೆಳೆಗಳು ಫೇಮಸ್. ಹಾಂ, ಅದು ಜಿಯೋ ಟ್ಯಾಗಿಂಗ್ ಆಗಿದೆ. ಅದಾದಮೇಲೆ ಓಡಿ ಒ ಪಿ ಅಂತ ಮಾಡ್ಕೊಂಡಿದ್ದಾರೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೋಗ್ರಾಮ್ ಅಂತ ಮಾಡ್ಕೊಂಡು ಯಾವ ಭಾಗದಲ್ಲಿ ಏನು ಚೆನ್ನಾಗಿ ಬರುತ್ತೆ. ಭಾಳ ಸಿಂಪಲ್ ಆಗಿ ಮನುಷ್ಯ ಈಗ ನಾವು ಉತ್ತರ ಕನ್ನಡದಲ್ಲಿ ತಿನ್ನೋಂಥ ಫುಡ್ ನಾವು ತಿನ್ನಲ್ಲ, ಉತ್ತರ ಕನ್ನಡದಲ್ಲಿ ತಿನ್ನೋಂಥವ್ರು ಬೆಂಗಳೂರಲ್ಲಿ ತಿನ್ನಲ್ಲ. ಅವ್ರು ರಾಗಿ ಮುದ್ದೆ ತಿಂದರೆ ಅವರೆಲ್ಲೋ ಏನಪ್ಪ ಅಂತ ಕುಚ್ಚಲಕ್ಕಿ ತಿಂತಾರೆ. ಹೌದಾ? ನಾವಿಲ್ಲೆಲ್ಲೋ ಗಟ್ಟಿ ರೊಟ್ಟಿ ತಿಂತೀವಿ. ನೀವು ರಾಜಸ್ಥಾನಕ್ಕೆ ಹೋಗಿ ಎಷ್ಟು ತೆಳ್ಳಗಿರ್ತಾರೆ ಅವ್ರು ನೋಡ್ಬೇಡ್ರಿ. ರಾಜಸ್ಥಾನ ಜನರನ್ನ ಪ್ರತಿ ಒಂದು ಪರೋಟ ಜೊತೆ ಒಂದೊಂದು ಚಮಚ ತುಪ್ಪ ತಿಂತಾರೆ. ಅವ್ರಿಗೆ ಅವ್ರಿಗೇನು ಆಗಲ್ಲ, ನಮಗಾಗಲ್ಲ. ನಮ್ಗೆ ತುಪ್ಪ ತಿಂದರೆ ಗಂಡ್ಲೆಲ್ಲ ಹಿಡಿಯುತ್ತೆ, ಇನ್ನೊಂದೇನೋ ಆಗುತ್ತೆ. ನೇಟಿವಿಟಿ ಅನ್ನೋಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಫುಡ್ಡು, ಗಿಡಗಳಿಗೆ ಎಲ್ಲ ಕಡೆ ಇದೆ. ಆ್ಯಕ್ಚುಲಿ ನಾವು ಹೈಯೆಸ್ಟ್ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ. ಸೊ ಹಾಗಾಗಿ ನಾನು ಎಲ್ಲಿದೂ ತಂದು ಟ್ರಯಲ್ ಮಾಡ್ತೀವಿ. 100% ಬರುತ್ತೆ, ಬರಲ್ಲ. ಬಂದಾಗ ಎಲ್ಲೋ ಒಂದು ಆ ಫ್ರೂಟನ್ ಕ್ವಾಲಿಟಿ, ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಇನ್ನೊಂದು ಯಾವುದೋ ಡಿಫ್ರೆನ್ಸ್ ಆಗೇ ಆಗುತ್ತೆ. ನಮ್ಮಲ್ಲಿ ಬೆಳೆಯೋದನ್ನ ಇನ್ನು ಸ್ವಲ್ಪ ಚೆನ್ನಾಗಿ ಬೆಳೆಯೋಣ, ಇದ್ದಿದ್ದನ್ನೇ ಚೆನ್ನಾಗಿ ಬೆಳೆಯೋಣ. ಹೌದಾ? ನಮ್ಮಲ್ಲಿ ಏನು ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬೆಳೆಯೋಣ. ಈಗ ನಮ್ಮ ಭಾಗದಲ್ಲಿ ತೊಗರಿ ಚೆನ್ನಾಗಿ ಬರುತ್ತೆ ಅನ್ಕೊಳ್ಳಿ. ಈಗ ಮೊದಲು ಬರೀ ಗುಲ್ಬರ್ಗ ಅಂತಿದ್ರು, ನಮ್ಮಲ್ಲಿ ತೊಗರಿ ಚೆನ್ನಾಗಿ ಬರ್ತಾಯಿದೆ. ನಮ್ಮದು ಇದು ಮಿಲೆಟ್ ನಾಡಿದ್ದು, ಮಿಲೆಟ್ ಚೆನ್ನಾಗಿ ಬರುತ್ತೆ. ಹಾರ್ಟಿಕಲ್ಚರ್ ಪ್ಲಾಂಟೇಶನ್ ಮಾಡಿದಾಗ ನಡುವೆ ತೊಗರಿ ಮಾಡ್ಕೊಂಡು ಅದ್ರ ನಡುವೆ ಮಿಲೆಟನ್ನು ಕೂಡ ಬೆಳೆದಿದ್ದೀನಿ ನಾನು. ನವಣೆ ಮತ್ತು ಉರ್ಲನ್ನು ಬೆಳೆದಿದ್ದೀನಿ ಆ್ಯಕ್ಚುಲಿ. ಸೊ ಈ ಕಡೆ ಭಾಗದಲ್ಲಿ ಜಾಸ್ತಿ ಸರ್ ಸಿರಿಧಾನ್ಯಗಳು ಕರ್ನಾಟಕದ್ದು ನವಣೆ ಹಬ್ಬ ಸರ್. ನಮ್ಮ ತಾವರಿಗೆರೆ ಹೋಬಳಿ, ಈ ಇಡೀ ರಾಜ್ಯದಲ್ಲಿ ಎಲ್ಲರೂ ನವಣೆ ಅಂತ ಮಾತಾಡಿದ್ರೆ ನಮ್ಮ ಭಾಗ ವಿಚಾರ ಮಾಡೋರು. ಅಷ್ಟರ ಮಟ್ಟಿಗೆ ಫೇಮಸ್ ಇರುವಂಥ ಜಾಗ ನಮ್ದು ಆ್ಯಕ್ಚುಲಿ. ಈಗ ತೊಗರಿ ಬಂದ್ಮೇಲೆ ಕಡಿಮೆ ಆಗಿದೆ ಈಗ. ಓಕೆ, ಸ್ವಲ್ಪ ಕಮರ್ಷಿಯಲ್ ಆದಮೇಲೆ ಅಲ್ಲ, ರೈತನಿಗೆ ದುಡ್ಡು ಬೇಕು ಸರ್. ಈಗ ಒಂದು ಎಕರೆಗೆ ಏನು ದುಡ್ಡು ಬೇಕು? ನಾನು ಕೆಲಸ ಮಾಡೋಷ್ಟು ನಂಗೆ ದುಡ್ಡು ಬೇಕು. ಯಾಕೆ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ ಏನಪ್ಪ ಅಂದರೆ ಅಲ್ಲಿ ಸರಿಯಾದ ಇನ್ಕಮ್ ಬಂತ ಯಾರು ವಿಮುಖರಾಗಲ್ಲ. ಚಾಲೆಂಜಸ್ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಮಾಡಿರೋದೆಲ್ಲ ಸಕ್ಸಸ್ ಆಗಲ್ಲ. ಬಟ್ ಆದರೆ ಆ ಚಾಲೆಂಜ್ ಮೆಟ್ ನಿಂತ್ಕೊಂಡು ನಾನು ಇಲ್ಲಿ ಬದುಕಬೇಕು ಅಂದಾಗ ನನಗೆ ಅದಕ್ಕೆ ಸರಿಯಾದ ಒಂದು ಇನ್ಕಮ್ ಬರಬೇಕು, ಸರಿಯಾದ ಪ್ಲಾನಿಂಗು, ಸರಿಯಾದ ಇನ್ಕಮ್ ಬೇಕು, ಎಕ್ಸಿಕ್ಯೂಷನು ಬೇಕು. ಇದೆಲ್ಲ ಮಾಡಿದ ಮೇಲೂ ನೇಚರ್ದು ಅದರದೇ ಆದ ಪವರ್ ಇದೆ, ವೇರಿಯೇಷನ್ ಆಗುತ್ತೆ, ತಡ್ಕೊಳ್ಳೋ ಶಕ್ತಿ ಬೇಕು. ಸೊ ಅದೆಲ್ಲ ಮಾಡಿದಾಗ 100% ಕೃಷಿಯಲ್ಲಿ ಇದ್ದೇ ಇದೆ. ಈಗ ಇದು ಪೇರ್ಲ ಹೇಳ್ತೀನಿ. ಈಗ ಥೈವಾನ್ ಪಿಂಕ್ ವೆರೈಟಿನ ನಾನು ಇದು ಮಾಡ್ಕೊಂಡೆ. ಥೈವಾನ್ ಪಿಂಕ್ ಏನಕ್ಕೆ ಏನಪ್ಪ, ಮೊದಲು ಮಾಡಿದಾಗ ಅಲಾವಸಫಿ ಅದು 2ನೇ ವರ್ಷ 3ನೇ ವರ್ಷ ಗಿಡ ಬೆಳೀತಾ ಹೋದಂಗೆ ನಂಗೆ ಇಳುವರಿ ಜಾಸ್ತಿ ಆಗ್ತಾ ಹೊರತು. ಇಲ್ಲಿ ಗಿಡ ಬೆಳೆಸೋಂಥ ಪಾಯಿಂಟೇ ಇಲ್ಲ. ಥೈ ಪಿಂಕು ಆಲ್ಮೋಸ್ಟ್ 3 to 5 ಇಯರ್ಸಲ್ಲಿ ನಿಮೆಟಿಡು ಇನ್ನೊಂದು ಮತ್ತೊಂದು ಇಶ್ಯೂಸ್ಗೆ ಇಳುವರಿ ಕಡಿಮೆ ಆಗೋಂಥದ್ದು, ಡ್ರಾಪ್ ಆಗೋಂಥದ್ದು ಇಶ್ಯೂ ಆಗೋದು. ಇಲ್ಲಿವರೆಗೆ ಬೆಳೆದ್ರೆ 3-4 ವರ್ಷ ಥೈವಾನ್ ಪಿಂಕಲ್ಲಿದೆ ಇಷ್ಟೇ. 5 ವರ್ಷ ಮ್ಯಾಕ್ಸಿಮಮ್ ಬೆಳೆದ್ರಂಥದ್ದು. ಹೌದಾ? ಸೊ ಹಾಗಾಗಿ ನನಗೇನಂದರೆ ಈ ಮ್ಯಾಂಗೋ ಮಾಡ್ಕೊಂಡೆ, ಮೋಸಂಬಿ ಮಾಡ್ಕೊಂಡು, ಇನ್ನೊಂದೇನೋ ಮಾಡ್ಕೊಂಡೆ. ಇದು ಬೆಳೆಯೋಕ್ಕೆ 3 ವರ್ಷ ಬೇಕು.
ಅದಕ್ಕೆ ಫೀಡ್ ಮಾಡ್ಕೊಂಡು ಕ್ರಾಪ್ ಬೇಕು ನನಗೆ. ಹ್ಞೂ ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಂಗಿರ್ಬೇಕು ಎಲ್ಲದೂ ನಾವು ಮಾಡ್ಕೊಂಡೆ ಅಂದ್ರೆ 3 ವರ್ಷ ಏನು ಮಾಡ್ತೀರಾ ನೀವು ದುಡ್ಡಿಗೆ? ಹೌದಲ್ವ ಅದಕ್ಕೆ ಏನು ಮಾಡ್ತೀರಾ? ಬೇರೆ ಕಡೆ ದುಡ್ಡು ತಂದು ಹಾಕ್ತೀರಾ, ಅದಕ್ಕೆ ಬಡ್ಡಿ ಕಟ್ತೀರಾ, ಅದನ್ನು ಹೊಂದಾಣಿಕೆ ಮಾಡ್ಕೊಳಕ್ಕಾಗದೆ ರೈತರು ನಾವೇನು ಏನೋ ಮಾಡ್ಕೊತೀವಿ ಆಮೇಲೆ. ಸೊ ನಾನೇನು ಮಾಡಿದೆ, ಒಂದು 3 ಎಕರೆ ಕಷ್ಟ ಆದರೂ ಪರವಾಗಿಲ್ಲ, ಇದೆಲ್ಲಕ್ಕೆಲ್ಲ ನೀರು ಕಡಿಮೆ ಬೇಕು, ಮಾವು ಮೋಸಂಬಿ ಮಾಡ್ಕೊಂಡಿದ್ದೀನಿ, 3 ವರ್ಷ ಬೆಳೆಯೋಕ್ಕೆ ಟೈಮ್ ಇದೆ ನನಗೆ. ಸೊ 3 ವರ್ಷ ಬೆಳೆಯೋವರೆಗೂ ಏನು ಮಾಡೋಣ, ಫೀಡ್ ಮಾಡೋಕ್ಕೆ ನಂಗೆ ದುಡ್ಡು ಬೇಕು. ಹಾಗಾಗಿ ಒಂದು ಶಾರ್ಟ್ ಟರ್ಮ್ ಕ್ರಾಪ್ ಮಾಡೋಣ, ಇಮಿಡಿಯೇಟಾಗಿ ಇಳುವರಿ ಸಿಕ್ಕಿರಬೇಕು, 3 ವರ್ಷ ಗಿಡಗಳನ್ನ ಬೆಳೆಸೋಕೆ ನಾನು ಸಫಿಷಿಯೆಂಟ್ ಆಗಿರಬೇಕು ದುಡ್ಡು. ಸೊ ಹಂಗೆ ಅಂದ್ಕೊಂಡು ನಾನು ಇದನ್ನು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಪೇರ್ಲೆಗೆ ಹೋದೆ, ತೈವಾನ್ ಪಿಂಕಿಗೆ ಹೋಗಿದ್ದು. ಈಗ ತೈವಾನ್ ಪಿಂಕಿಂದು ಏನು ಸ್ಪೆಷಾಲಿಟಿ ಸರ್? ಯಾಕಂದರೆ ಈಗ ನಾವು ಇದನ್ನೆಲ್ಲ ಭಾಳ ಸ್ಪೆಷಲ್ಲಾಗಿ ಬೆಳೆಯೋದನ್ನು ಜಾಸ್ತಿ ನೋಡಿದ್ದೀವಿ. ನಾವು ಈಗ ಮೇಲ್ನೋಟಕ್ಕೆ ನೋಡ್ತಾ ಇದ್ದೀವಿ ಸರ್, ನೀವೆಲ್ಲ ಓಪನ್ ಕಂಡೀಷನಲ್ಲಿ ಈ ಲಕ್ನೋ 49 ಮತ್ತು ನಿಮ್ಮ ಅಲಹಾಬಾದ್ ಸಫೇದ್ ಬೆಳೆದಂಗೆ ಬೆಳೆದಿದ್ದೀರಾ. ತಳಿಯಿಂದ ತಳಿಗೆ ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ? ಸರ್ ತಳಿಯಿಂದ ತಳಿಗೆ ಅಂಥ ಮುಖ್ಯವಾದ ವ್ಯತ್ಯಾಸಗಳಿಲ್ಲ. ತೈವಾನ್ ಇದು ನಿಮಗೆ ಅಲಹಾಬಾದ್ ಸಫೇದು ಮತ್ತು ಏನಂದ್ರಪ್ಪ ಅಂದರೆ L49 ಏನಿದೆ ನಿಮಗೆ ಕೀಪಿಂಗ್ ಕ್ವಾಲಿಟಿ ಫ್ರೂಟು ಚೆನ್ನಾಗಿದೆ, ತಡೆಯುತ್ತೆ ಹಣ್ಣು. ಬಟ್ ಮಾರ್ಕೆಟಲ್ಲಿ ಜನ ಏನಪ್ಪ ಅಂದರೆ ಚೆನ್ನಾಗಿರೋದನ್ನ ನೋಡ್ತಾರೆ, ನೋಡೋಕೆ ಅಟ್ರಾಕ್ಟಿವ್ ಇರಬೇಕು, ನೋಡೋಕೆ ಚೆನ್ನಾಗಿರಬೇಕು. ಹೌದಾ? ಅದಕ್ಕೆ ಎಷ್ಟು ಕೆಮಿಕಲ್ ಹಾಕ್ತೀವಿ ಹೇಳ್ಕೊಳಕ್ಕೆ ಮಾತ್ರ ಆರ್ಗ್ಯಾನಿಕ್ ಮಾತಾಡ್ತೀವಿ, ಎಷ್ಟು ಕೆಮಿಕಲ್ ಹಾಕ್ತೀವಿ, ಏನು ಮಾಡಿ ಬೆಳೆಸ್ತೀವಿ, ಹೈಬ್ರಿಡ್ಸ್ಗಳಿಗೆಲ್ಲ ಯಾರಿಗೂ ಬೇಕಾಗಿಲ್ಲ. ಆ್ಯಕ್ಚುಲಿ ಚೆನ್ನಾಗಿರೋದು ಬೇಕು. ಹೌದಾ? ಚೆನ್ನಾಗಿ ಮಿನ್ಸ್ತಿರ್ಬೇಕು, ಒಳ್ಳೆ ಕಲರ್ ಇರಬೇಕು, ತಿಂದಾಗ ಸಿಹಿ ಅಥವಾ ಅಷ್ಟೇ. ಹೌದಾ? ತೈವಾನ್ ಪಿಂಕು ಲೈಟ್ ಶೇಡ್ ಪಿಂಕ್ ಇದೆ, ಇಟ್ಸ್ ಡಾರ್ಕ್ನೂ ಅಲ್ಲ. ಸೊ ಹಾಗಾಗಿ ಏನಪ್ಪ ಅಂದರೆ ಜನಕ್ಕೆ ಬಿಳಿ ಹಣ್ಣು ತಿಂದು ಬರೀ ಅದೇ ಬಿಳಿ ಹಣ್ಣನ್ನು ನೋಡಿದ್ರು, ಆ ಪಿಂಕ್ ಕಂಡ ತಕ್ಷಣ ಪಿಂಕಿಗೆ ಬಿದ್ರು. ಈಗ ಮತ್ತೆ ಡೈಮಂಡ್ ರೆಡ್ ಅಂತ ಹೊಸ ಹೆಸರು ಬರ್ತಾ ಇದೆ, ರೆಡ್. ಈಗ ಜನಕ್ಕೆ ಅದನ್ನೇ ತಿಂದು ಬೇಜಾರು, ಮತ್ತೊಂದೇನು ಹೊಸದು ಹೋಗ್ತಾರೆ. ಮಾಮೂಲಿ ಚಿಕನ್ ಹೋಯ್ತು, ಬ್ರಾಯ್ಲರ್ ಹೋಯ್ತು, ಜವಾರಿ ಬೇಕಂತ ಜವಾರಿ ಹೋಯ್ತು, ಕಡಕ್ನಾಥ್ ಬಂತು, ಕಡಕ್ನಾಥ್ ಮತ್ತೊಂದು ಯಾವುದೋ ಬರುತ್ತೆ. ಈಗ ಜನಕ್ಕೆ ಏನು ಬೇಕು ಅದನ್ನು ಕೊಟ್ಟರೆ ಮಾತ್ರ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ನಾನು ಅಗೇನ್ ಅದನ್ನೇ ಮಾಡ್ಕೊಂಡೇನಪ್ಪ ಅಂದರೆ ಮಾರ್ಕೆಟಲ್ಲಿ ಇದ್ರ ರೇಟ್ ಜಾಸ್ತಿ ಇದೆ, ನಾನು ಅಲಹಾಬಾದ್ ಸಫೇದು ಲಕ್ನೋ 49 ಬೆಳೆದ್ರೆ ಮಾರ್ಕೆಟ್ ರೇಟ್ ಕಡಿಮೆ ಇದೆ ನನಗೆ. ಇದಕ್ಕೆ ಜಾಸ್ತಿ ಇದೆ, ಹೌದು ರೇಟ್ ಜಾಸ್ತಿ ಇದೆ. ಹೌದಾ? ಸೊ ಹಾಗಾಗಿ ಯಾವುದು ಮಾರ್ಕೆಟ್ ತಂತಾನಾಗಿ ಆಗುತ್ತೆ ಅದನ್ನು ಮಾಡಿದಾಗ ನಿಮಗೆ ಮಾರ್ಕೆಟ್ ಈಸಿಯಾಗಿ ಆಗುತ್ತೆ. ಹೊಸದಾಗಿ ಮಾರ್ಕೆಟ್ ಹುಡ್ಕಾಡೋಂಥ ಪ್ರಶ್ನೆ ಇಲ್ಲ. ಸಿಕ್ಕಾಪಟ್ಟೆ ಏರಿಯಾ ಇಟ್ಕೊಂಡು ಏನೇನೋ ಕ್ರಾಪ್ಗಳು ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡೋದಕ್ಕೆಲ್ಲ ಒದ್ದಾಡೋ ಟೈಮಲ್ಲಿ ನಾವು ಹೊಸದೇನೋ ಮಾಡ್ಕೊಂಡು ಬರೀ ಅದು ಮಾರ್ಕೆಟಿಂಗ್ ಓದಾಡೋದಾಗುತ್ತೆ. ಕ್ರಾಪ್ ಬೆಳೆದೊಂದು ಚಾಲೆಂಜು, ಬೆಳೆದ ಮಾರ್ಕೆಟ್ ಮಾಡೋದು ಮತ್ತೊಂದು ಚಾಲೆಂಜ್. ಮಾರ್ಕೆಟಲ್ಲಿ ಆಲ್ರೆಡಿ ಇದು ಯಾವ್ದು ವ್ಯಾಲ್ಯೂ ಇದೆ ಈಸಿ ಇರೋದನ್ನ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆಯೋಣ ಅಷ್ಟೇ. ನಾನೀಗ ಇದನ್ನು ಬೆಳೆಯೋದನ್ನ ಸ್ಟೋರಿ ಹೇಳ್ತೀನಿ. ಬೆಳೆದ ಮೇಲೆ ಭಾಳ ಚೆನ್ನಾಗಿ ನೀವು ಹೇಳಿದ್ರಿ, ಏನೋ ಕವರ್ ಹಾಕ್ತಾರೆ ಅದನ್ನು ಮಾಡ್ತಾರೆ. ಸರ್ ಈಗ ಅದನ್ನು ಮಾಡೋದ್ರಿಂದ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಸಿಗುತ್ತೆ, ವೆರಿ ಕ್ಲಿಯರ್. ಹಣ್ಣು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಹಣ್ಣು ಚೆನ್ನಾಗಿ ಕಾಣುತ್ತೆ. ಒಳಗಡೆ ಸ್ಪ್ರೇ ಪೆನಿಟ್ರೇಟ್ ಆಗಲ್ಲ ಅಂತ ಮಲ್ಟಿಪಲ್ ಸ್ಪ್ರೇಸ್ ಮಾಡ್ತಾರೆ, ಕೆಮಿಕಲ್ ಜಾಸ್ತಿ ಬಳಸ್ತೀವಿ. ನೋಡೋರಿಗೆ ತಿನ್ನೋರಿಗೆ ಭಾಳ ಶೈನಿಂಗ್ ಕಾಣುತ್ತೆ, ಫುಲ್ಲು ಕಲರ್ ಚೆನ್ನಾಗಿ ಕಾಣುತ್ತೆ, ಮೇಲ್ಗಡೆ ಒಳಗಡೆ ಕಲರ್ ಭಾಳ ಚೆನ್ನಾಗಿರುತ್ತೆ, ಕೆಮಿಕಲ್ ಯೂಸೇಜ್ ಜಾಸ್ತಿ ಆಗುತ್ತೆ, ವೆರಿ ಕ್ಲಿಯರ್. ಒಂದು ಎರಡನೇದು, ಇಲ್ಲಿ ನಾವು ಕೆಮಿಕಲ್ ಮಾಡಿಲ್ಲ ಅನ್ನಂಗಿಲ್ಲ, ಸಾಯಿಲಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತಿದ್ವಿ, ಸ್ಪ್ರೇಸ್ ಭಾಳ ಮಿನಿಮಮ್ ಬರುತ್ತೆ. ಬಟ್ ಮಾಡ್ತೀರಾ? ಮಾಡಬೇಕು, ಅಲ್ಲ ಅನಿವಾರ್ಯ. ಹೈಬ್ರಿಡ್ಸ್ಗೆ ಹೋದಾಗ ಇದು ಅನಿವಾರ್ಯನೇ, ವೆರಿ ಕ್ಲಿಯರ್. ಸಂಪೂರ್ಣ ಕೆಮಿಕಲ್ ಫ್ರೀ ಮಾಡ್ತೀನಿ ಅನ್ನೋದು ಕಷ್ಟ, ಬಯೋ ಅಂತಂದು ಏನೋ ಮಾಡ್ತೀವಿ, ಬಯೋದಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ. ಹೌದು, ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮಲ್ಲೆಲ್ಲ ಸರ್ಟಿಫಿಕೇಶನ್ಸ್ ತೊಗೊಳೋದು ಭಾಳ ಈಜಿ ನಮ್ಮ ದೇಶದಲ್ಲಿ, ಅದೆಲ್ಲ ಈಸಿ ಸರ್. ಭಾಳ ನಮ್ಮ ದೇಶದಲ್ಲಿ ಭಾಳ ಈಜಿ, ಕಂಟ್ರೋಲ್ ಇಲ್ಲ, ವೆರಿ ಕ್ಲಿಯರ್ ಕಂಟ್ರೋಲ್ ಇಲ್ಲ. ಕೃಷಿ ಬಗ್ಗೆ ಯಾರು ಬೇಕಾದರೂ ಕಂಟ್ರೋಲ್ ಇಲ್ಲ. ಸೊ ಹಾಗಾಗಿ ಭಾಳ ಕಷ್ಟ. ಹಾಗಾಗಿ ಈ ವೆರೈಟಿನ ಇದು ಮಾಡ್ಕೊಂಬಿಟ್ಟು ಕೆಳಗಡೆ ಪ್ರೂವ್ ಮಾಡಿ ಹಾಳು ಮಾಡ್ತೀನಿ, ಅದು ಮಾಡ್ತೀನಿ, ಇದನ್ನು ಮಾಡ್ತೀನಿ, ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ಸೊ ಏನಂದ್ರಪ್ಪ ಅಂದರೆ ಇದನ್ನು ಎಲ್ಲಿಂದ ಬರ್ತದೋ ಅಲ್ಲಿನೇ ಕೆಳಗಡೆಯಿಂದ ಇಳುವರಿ ಬರಲಿ ಅಂದ್ರೆ ಕೆಳಗಡೆಯಿಂದನೇ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಆ್ಯಕ್ಚುಲಿ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನಾನು ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಈ 3 ತಳಿಗೆ ಏನು ಡಿಫ್ರೆನ್ಸ್ ಆಗುತ್ತೆ? ಈ L49, ಅಲಹಾಬಾದ್ ಸಫೇದು, ತೈವಾನ್ ಪಿಂಕು. ಅದ್ರ ಜೊತೆಗೆ ಈ ತೈವಾನ್ ವೈಟ್ ಅಂತ ಹೇಳ್ಬಿಡಿ ಸರ್. ಸರ್, ಈಗ ಏನಿದೆ ಏನಪ್ಪ ಅಂದರೆ ಅಲಹಾಬಾದ್ ಸಫೇದು, ಲಕ್ನೋ 49. ಅಲಹಾಬಾದ್ ಸಫೇದು ಪಲ್ಪ್ ಭಾಳ ಮೆತ್ತಗಿರುತ್ತೆ ಸರ್. ಅಲಹಾಬಾದ್ ಸಫೇದು ಸೀಡೆಲ್ಲ ಸೆಂಟರ್ ಬರುತ್ತೆ. ಅಲಹಾಬಾದ್ ಸಫೇದ್ ಹಣ್ಣಾದ್ಮೇಲೆ ತಿನ್ನೋದಕ್ಕೆ ಕೆಲವೊಬ್ರು ಸೀಡ್ ತಿನ್ನಲ್ಲ. ಓಪನ್ ಮಾಡ್ಕೊಂಡು ಒಳಗಡೆ ಈ ಥರ ಒಂದು ಬಾಲ್ ಬರುತ್ತೆ ಸೀಡಿಂದ, ತೆಗೆದಷ್ಟು ಬರೀ ಪಲ್ಪ್ ತಿನ್ಬೋದು. ಅಲಹಾಬಾದ್ ಸಫೇದಲ್ಲಿ ಒಳ್ಳೆ ಸ್ವೀಟ್ ಆಗಿರುತ್ತೆ ಫ್ರೂಟ್. ಆಮೇಲೆ ಶೇಪ್ ರೌಂಡ್ ಇರುತ್ತೆ, ರೌಂಡಿಶ್ ಬರುತ್ತೆ. ಹಣ್ಣು ಭಾಳ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ, ಶೇಪು ಚೆನ್ನಾಗಿರುತ್ತೆ. ಯಾರು ಗಟ್ಟಿ ತಿನ್ಬೇಕಂತ ಇಷ್ಟಪಡ್ತಾರಲ್ಲ ಅವ್ರು L49 ಪ್ರಿಫರ್ ಮಾಡೋದು ಒಳ್ಳೇದು. L49 ಕಾಯಿ ಗಟ್ಟಿ ಬರುತ್ತೆ. ಓಕೆ, ಹಣ್ಣಾದ್ಮೇಲೆ ಬೇರೆ, ಬಟ್ ಕಾಯಿ ಮಾತ್ರ ಗಟ್ಟಿ ಬರುತ್ತೆ. ಸ್ವಲ್ಪ ರೌಂಡ್ಗಿಂತ ಒಂದು ಸ್ವಲ್ಪ ಶೇಪ್ ಉದ್ದ, ಸ್ವಲ್ಪ ಉದ್ದ ಬರುತ್ತೆ. ಆ್ಯಕ್ಚುಲಿ ನೀವು ಟೈಪಿಂಗ್ ಬಂದಾಗ ನಿಮಗೆ ಡಿಪೆಂಡ್ ಅಪಾನ್ ದಿ ಫೀಡಿಂಗು ಇದು ಆಲ್ಮೋಸ್ಟ್ ರೌಂಡ್ ಬರುತ್ತೆ. ಉದ್ದ ಕಾಯಿ ಬಂದರೆ ಅಕ್ಸೆಪ್ಟೆನ್ಸ್ ಮಾಡಲ್ಲ ಮಾರ್ಕೆಟಲ್ಲಿ. ಟೈಪಿಂಗಲ್ಲಿ ರೌಂಡ್ ಬಂದರೆ ಅಕ್ಸೆಪ್ಟೆನ್ಸ್ ಅಂದರೆ ಲೈಟಾಗಿ ಕಲರ್ ಬಂದಿರಬೇಕು. ಸಂಪೂರ್ಣ ಕಾಯಿ ಥರ ಭಾಳ ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಅದೇ ನೀವು L49 ಇದು ಅಲಹಾಬಾದ್ ಸಫೇದ್ ನೀವು ಕಾಯಿ ಇದ್ದಾಗೂ ತಿನ್ಬೋದು, ಚೆನ್ನಾಗಿ ತಿನ್ಬೋದು. ಇದು ಕಾಯಿ ಇದ್ದಾಗೇನು ಕಲರ್ ಬರೋಲ್ಲ. ಒಳಗಡೆ ಕಲರ್ ಶೇಡ್ ಬರಬೇಕು ಅಂದರೆ ಲೈಟಾಗಿ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗಿರ್ಬೇಕು. ಆ್ಯಕ್ಚುಲಿ ಅವಾಗ ಹಾರ್ವೆಸ್ಟ್ ಮಾಡ್ತೀವಿ. ಪ್ರಾಬ್ಲಿ ಮಾರ್ಕೆಟ್ ರೀಚ್ ಅಷ್ಟರಲ್ಲಿ ಸ್ವಲ್ಪ ಮೆತ್ತಗೆ ಕಲರ್ ಜಾಸ್ತಿ ಬಂದಿರುತ್ತೆ. ವೆರಿ ಕ್ಲಿಯರ್ 2 ಡೇಸಲ್ಲಿ ಡಿಹೈಡ್ರೇಟ್ ಆಗಿ ಕಲರ್ ಬಂದಿರುತ್ತೆ. ಆ್ಯಕ್ಚುಲಿ ನೀವು ತೈವಾನ್ ವೈಟ್ ಅಂತ ಹೊರಟಾಗ ವೆರಿ ಆರ್ಡ್ ಸೈಜ್ ಸರ್, ವೆರಿ ಬಿಗ್ ಸೈಜ್, 1 kg 1.5 kg ಎಲ್ಲ ಬರುತ್ತೆ ಒಂದೊಂದು ಹಣ್ಣು. ಹೌದು. ಸೊ ಅದ್ರ ಜೊತೆಗೆ ಏನಾಗ್ತದಪ್ಪ ಅಂದರೆ ಶೇಪ್ ಆಫ್ ದಿ ಫ್ರೂಟ್ ಶೇಪೇ ಇಲ್ಲ ಅದಕ್ಕೆ, ಹೆಂಗೆಂಗೋ ಬರುತ್ತೆ. ಸೊ ಮಾರ್ಕೆಟಬಿಲಿಟಿ ಭಾಳ ಕಡಿಮೆ. ಹಂಗಂದ್ರೆ ಸೀಡ್ಲೆಸ್ ಸರ್? ಇಲ್ಲ ಸರ್, ಸೀಡ್ ಬರುತ್ತೆ ಸರ್ ಆ್ಯಕ್ಚುಲಿ, ಬಟ್ ಸೀಡ್ ಕಡಿಮೆ ಇರುತ್ತೆ. ಬಟ್ ಏನಪ್ಪ ಥಿಂಗ್ ಇದೆ ಭಾಳ ದೊಡ್ಡದು ಬರುತ್ತೆ, ಅನ್ನಿವನ್ ಸೈಜ್ ಬರುತ್ತೆ, ಹೊರಗಡೆ ಎಲ್ಲ ಹರ್ಕ ಕಾಣುತ್ತೆ ಆ್ಯಕ್ಚುಲಿ. ಹಾಗಾಗಿ ಟೇಬಲ್ ವೆರೈಟಿಯಾಗಿ ಯೂಸ್ ಮಾಡೋದು ಭಾಳ ಕಡಿಮೆ. ಜ್ಯೂಸಿಗೆ ಚೆನ್ನಾಗಿ ಯೂಸ್ ಆಗುತ್ತೆ, ಪಲ್ಪಿಗೆ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಭಾಳಷ್ಟು ಜನ ಪಿಂಕ್ ಪಲ್ಪ್ ಎಲ್ಲ ಈಗೆಲ್ಲ ಜ್ಯೂಸ್ ಎಲ್ಲ ಬರ್ತಾ ಇದೆ. ಪಲ್ಪ್ ಎಲ್ಲ ಮೇಜರಾಗಿ ಯೂಸ್ ಮಾಡೋದೆಲ್ಲ ಇದೆ ವೈಟೇ. ಸೊ ಮಾಡ್ಕೊಂಬಿಟ್ಟು ಆಮೇಲೆ ಆ್ಯಡ್ ಮಾಡ್ತಾರೆ ಪಿಂಕು ಗಿಂಕು ಅಂತೆಲ್ಲ. ಈಗ ಆರ್ಕಾ ಕಿರಣ ಅಂತ ಒಂದು ವೆರೈಟಿ ಇದೆ, IHR ಅವ್ರದ್ದು. ಆ್ಯಕ್ಚುಲಿ ಕೆಲವು ಗಿಡಗಳು ಬಂದಿದೆ, ಹಣ್ಣು ಮೆತ್ತಗಾಗುತ್ತೆ, ಬಟ್ ಹಣ್ಣು ಸ್ವೀಟ್ ಇರ್ತದೆ ಭಾಳ ಚೆನ್ನಾಗಿ. ಕಾಯಿ ತಿನ್ನೋಕ್ಕಾಗಲ್ಲ, ಅಂದರೆ ಸ್ವೀಟ್ ಇರಲ್ಲ. ಹಣ್ಣು ಮಾತ್ರ ಒಳ್ಳೆ ಸ್ವೀಟ್ ಇರ್ತದೆ, ಬಟ್ ಸ್ವೀಟ್ ಇರ್ತದೆ. ಸೊ ಇದು ಮೇಜರ್ ವೆರೈಟಿ. ಜಿ ವಿಲಾಸ್ ಇದೆ. ಅದ್ರ ಜೊತೆಗೆ ಈಗ ಜಪಾನೀಸ್ ಡೈಮಂಡ್ ರೆಡ್ ಅಂತ ಒಂದು ಯಾವುದೋ ಹೊಸದಾಗಿ ಬಂದಿದೆ ಆ್ಯಕ್ಚುಲಿ. ಸೀಡ್ಲೆಸ್ ಡೈಮಂಡ್ ರೆಡ್ ಅವೆಲ್ಲ ಇದಾವೆ ಸರ್? ಇದೆ ಸರ್. ಅಂದರೆ ಭಾಳ ಜನರಿಗೆ ಕೆಲವೊಬ್ರು ಹಲ್ಲಲ್ಲಿ ಸಿಕ್ಕಾಕೊಂಡು ಅನ್ಕೊಂಡು ಕೆಲವೊಬ್ರು ತಿನ್ನಂಗೆ ಇಲ್ಲ, ಹಲ್ಲಿನ ಇಶ್ಯೂ ಇರೋಂಥವ್ರು. ಸೊ ಅಂಥವ್ರಿಗೆಲ್ಲ ಸೀಡ್ಲೆಸ್ ಬೇಕು ಅಂತ ಹೇಳ್ತಾರೆ. ಸೊ ಸರ್, ಈಗ ಒಂದೊಂದು ವೆರೈಟಿ ಡಿಫ್ರೆನ್ಸ್ ಹೇಳಿದ್ರೆ ಸರ್, ಮಾರ್ಕೆಟಿಂಗ್ ಅಕ್ಸೆಪ್ಟೆನ್ಸ್ ಎಲ್ಲ ಹೆಂಗಿದೆ? ಇದು ರಿಯಲಿ ತೈವಾನ್ ಪಿಂಕಿಗೆ ಇದೆಯಾ ಅಷ್ಟೊಂದು ಬೇಡಿಕೆ? ಸರ್, ಈಗ ತೈವಾನ್ ಪಿಂಕಿಗೆ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಚೆನ್ನಾಗಿದೆ. ಸೊ ಮಾರ್ಕೆಟಲ್ಲಿ ಹೈಯೆಸ್ಟ್ ಇವತ್ತಿಗೂ ಮೂವ್ಮೆಂಟ್ ಆಗ್ತಿರೋ ತೈವಾನ್ ಪಿಂಕೆ. ಬೆಳೀತಿರೋದು ಜಾಸ್ತಿ ತೈವಾನ್ ಪಿಂಕೆ. ಇವತ್ತಿನ ಪರಿಸ್ಥಿತಿಗೆ ಮಾರ್ಕೆಟ್ ಆಗ್ತಿರೋದು ತೈವಾನ್ ಪಿಂಕೆ ಆಗ್ತಿದೆ ಅನ್ನೋ ಕಾರಣಕ್ಕೆ ತೈವಾನ್ ಪಿಂಕ್ ಜಾಸ್ತಿ ಪ್ಲಾಂಟೇಶನ್ ಆಗಿದೆ. ಓಕೆ, ಈಗ ಆಲ್ಮೋಸ್ಟ್ L49 ಅಲಹಾಬಾದ್ ಸಫೇದ್ ಇಟ್ಸ್ ಆಲ್ಮೋಸ್ಟ್ 0 ಲೆವೆಲಿಗೆ ಬಂದಿದೆ. ಹೆಚ್ಚು ಕಡಿಮೆ 2009-10 ನಾವು ಮಾಡಿದ 15-16ವರೆಗೂ ಒಂದು ಸ್ವಲ್ಪ ಇತ್ತು. L49 ಇತ್ತು ಮೇಜರ್ ಆಗಿ ಆ್ಯಕ್ಚುಲಿ. ಈಗ ಆಲ್ಮೋಸ್ಟ್ 0 ಬಂದಿದೆ. ಮೇಜರ್ ಮಾರ್ಕೆಟಲ್ಲಿ ಸಿಗ್ತಿರೋದೆಲ್ಲ ಐದರ್ ತೈವಾನ್ ಪಿಂಕು ಇಲ್ಲ ಜಿ ವಿಲಾಸ್.
ಎರಡೇ ಮೇಜರ್ ಇರೋಂಥದ್ದು ಮಾರ್ಕೆಟ್ ಸಿಗ್ತಿರೋದು. ಹೊಸದಾಗಿ ಡೈಮಂಡ್ ರೆಡ್ಡು ಸ್ಪೆಷಲ್ ಸೂಪರ್ ಮಾರ್ಕೆಟ್ ಇನ್ನಲ್ಲೋ ಮತ್ತಲ್ಲೋ ರೆಡ್ ಅಂತಂದು ಹೇಳ್ಬಿಟ್ಟು. ಅರ್ಕಾ ಕಿರಣ್ ಚೆನ್ನಾಗಿದೆ, ಫ್ರೂಟು ಪ್ರೈಸು ಚೆನ್ನಾಗಿದೆ, ಬಟ್ ಇಳುವರಿ ಕಡಿಮೆ ಇದೆ, ಸ್ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ. ಸೊ ಹಾಗಾಗಿ ಅರ್ಕಾ ಕಿರಣ್ ಹೋಗಿರೋಂಥವ್ರು ಕಡಿಮೆ. ಪಲ್ಪಿಗೆ ಅರ್ಕಾ ಕಿರಣ್ ವರ್ಕೌಟ್ ಆಗುತ್ತೆ. ಓಕೆ ಸರ್, ಈಗ ಈ ಲೋಕಲಲ್ಲೇ ಮಾರ್ತೀನಿ ಅಂದರೆ ಯಾವುದಕ್ಕೂ ಮಾರ್ಕೆಟ್ ಇದೆಯಾ ಅಥವಾ ಎಕ್ಸ್ಪೋರ್ಟ್ ಅಂದರೆ ಬೇರೆ ರಾಜ್ಯಗಳಿಗೆ ಏನಾದರೂ ಕಳಿಸೇಬೇಕಾ ಇದನ್ನು? ಸರ್, ಈಗ ನಮ್ಮಲ್ಲಿರೋಂಥ ಬಲ್ಕ್ನೆಸ್ ಈಗ ಬೆಳೀತಾರ ಲೆಕ್ಕ ನೋಡ್ರಪ್ಪ ಅಂದರೆ ಲೋಕಲ್ ಕನ್ಸಂಪ್ಷನ್ನಲ್ಲಿ ಮಾರ್ಕೆಟ್ ಮಾಡೋದು ಕಷ್ಟ. ಅಂದರೆ ನಾನು ಬೆಳಿತೀನಿ, ನಮ್ಮೂರಲ್ಲಿ ಹೋಗಿ ಮಾಡ್ತೀನಿ, ಮಾರ್ಕೆಟ್ ಮಾಡ್ತೀನಿ, ಕಷ್ಟ ಆಗಲ್ಲ. ಹತ್ತತ್ರ ಮಾರ್ಕೆಟ್ ಇಟ್ಕೊತೀನಿ ಅಂದರೆ ಹುಡುಕ್ಬೋದು. ಬಟ್ ನಮ್ಮದು ಹಾರ್ಟಿಕಲ್ಚರು ಹೈಯೆಸ್ಟ್ ಇರೋ ಏರಿಯಾ ಆಗಿರೋದ್ರಿಂದ ನಮ್ಮಲ್ಲಿ ನನ್ನ ಥರನೇ ಭಾಳ ಜನ ರೈತರು ಬೆಳೆದಿದ್ದಾರೆ. ಸೊ ಬೇರೆ ಬೇರೆ ಥರ ಮಾರ್ಕೆಟ್ಗೆ ಆಲ್ರೆಡಿ ಇದು ಮಾಡ್ತಾರೆ. ನಾನು ಲೋಕಲ್ ಮಾರ್ಕೆಟ್ ಮಾಡ್ತೀನಿ ಅನ್ನೋದು ಕಷ್ಟ, ಭಾಳ ಕಷ್ಟ ಆ್ಯಕ್ಚುಲಿ. ಸೊ ಮೇಜರಾಗಿ ಈಗೇನಾಗಿದೆ, ಒಂದು ಅನುಕೂಲ ಏನಂದ್ರಪ್ಪ ಅಂದರೆ ವೆಂಡರ್ಗಳು ಖುದ್ದಾಗಿ ರೈತರು ಹೊಲಕ್ಕೆ ಬರ್ತಾಯಿದ್ದಾರೆ. ಹುಡ್ಕಾಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಇಲ್ಲ. ಫ್ರ್ಯಾಂಕ್ಫುಲಿ ರೇಟ್ ಕಡಿಮೆ ಸಿಗ್ಬೋದು, ₹1 ಸಿಗ್ಬೋದು, ಕಡಿಮೆ ಸಿಗ್ಬೋದು ಅಷ್ಟೇ. ನೀವು ಮಂಗಳೂರು, ಕೇರಳ, ಚೆನ್ನೈ, ಗೋವಾ ಇದೆಲ್ಲ ಮಾರ್ಕೆಟ್ಗೂ ನಮ್ಮ ಭಾಗದಿಂದ ಹಣ್ಣು ಹೋಗುತ್ತೆ. ಸೊ ನಮ್ಮಲ್ಲಿ ಇಲ್ಲಿ ಖರೀದಾರರು ಇದ್ದಾರೆ. ಕೇರಳದಿಂದ ಖರೀದಾರರು ಚೆನ್ನಾಗಿದ್ದಾಗ ಖುದ್ದಾಗಿ ಬಂದು 2-3 ಟೀಮ್ ಇಲ್ಲೇ ಇದ್ಕೊಂಡು ಅವರೇ ಖುದ್ದಾಗಿ ತುಂಬಿಕೊಂಡು ತೋಟದಲ್ಲೇ ದುಡ್ಡು ಕೊಟ್ಕೊಂಡ್ಬಿಟ್ಟು ಹಣ್ಣು ತೊಗೊಂಡು ಹೋಗಿರೋಂಥದ್ದು ಇದೆ ವ್ಯವಸ್ಥೆ. ಹಂಗೆ ಮಾರ್ಕೆಟಿನ ಅಂಥ ದೊಡ್ಡ ಇಶ್ಯೂ ಇಲ್ಲ. ರೇಟ್ ಭಾಳ ಕಡಿಮೆ ಆದಾಗ ಕೆಲವೊಮ್ಮೆ ಸೊ ಒಂದಿನ ಹಾರ್ವೆಸ್ಟಿಂಗ್ ಲೇಟ್ ಆದರೂ ಕೂಡ ಇದು ತಡೆಯಲ್ಲ. ಓಕೆ, ಒಂದು ದಿನ ಓಕೆ, 2ನೇ ದಿನಕ್ಕೆ ಹೋದ ತಕ್ಷಣ ಹಣ್ಣಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಕರೆಕ್ಟ್ ಟೈಮಿಗೆ ಹಾರ್ವೆಸ್ಟಿಂಗ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು 2ನೇದು ಹಣ್ಣು ಆಯಿತು ಅನ್ನಪ್ಪ ಪೆಸ್ಟ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದು ನಿಮ್ಮದು ಹೂಜಿ ಬಂತು. ಆಮೇಲೆ ಪರ್ಟಿಕ್ಯುಲರ್ ನಿಮಗೆ ಸೆಪ್ಟೆಂಬರ್ ನಂತರ ಮಾತು ಬಂತು. ಫ್ರೂಟ್ ಫ್ಲೈ ಮತ್ತು ಮಾತು ಎರಡರದ್ದು ಚಾಲೆಂಜ್ ಇದೆ. ಕೆಳಗೆ ಬಿತ್ತು. ಸೊ ಲೀಫ್ ಈಟರ್ಸು ಇನ್ನೊಂದು ಮತ್ತೊಂದು ಹಣ್ಣಾದಾಗ ಮಾಮೂಲಿ ದಾಮಿ, ಎಲ್ಲ ಥರದ ದಾಮಿ ಅವೆಲ್ಲ ಬರ್ತದೆ ಆ್ಯಕ್ಚುಲಿ. ಸರ್, ಇದು ಸೀಸನ್ ಟು ಸೀಸನ್ ವೇರಿಯೇಷನ್ ಆಗುತ್ತಾ? ಈ ಸೀಸನಲ್ಲಿ ಜಾಸ್ತಿ ರೇಟ್ ಸಿಗುತ್ತೆ ಅಂತ ಏನಾದರೂ ಇದೆಯಾ? ಸರ್, ಇಟ್ಸ್ ಆಲ್ ಅಬೌಟ್ ಮಾರ್ಕೆಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೀಸನ್ ನಾವೇನೋ ಮಾಡ್ಕೊತೀವಿ, ಎಲ್ಲರೂ ಇದೇ ಥರ. ಇದು ಸರ್ ಹೆಂಗೆ ಏನಪ್ಪ ಅಂದರೆ ಕಂಪ್ನಿಗಳಲ್ಲಿ ಟಾಟಾದವ್ರಿಗೆ ಮೈಂಡ್ರಾದವ್ರು ಕಾಂಪಿಟೇಷನ್ನು, ಮೈಂಡ್ರಾದವ್ರು ಇನ್ನೊಬ್ರು ಯಾರೋ ಕಾಂಪಿಟೇಷನ್ನು. ಇಲ್ಲಿ ನಾನು ನಮ್ಮೂರಲ್ಲಿ ಇಷ್ಟಿದೆ ಪ್ಲಾಂಟೇಷನ್ ಅಂದ್ಕೊಂಡಿದ್ದೀನಿ. ನಮ್ಮ ಸುತ್ತಮುತ್ತ ಸ್ವಲ್ಪ ಜನ ರೈತರ ಹತ್ರ ಇಷ್ಟು ಫ್ಲವರಿಂಗ್ ಇದೆ, ಇಷ್ಟು ಕಾಯಿ ಬರೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಎಲ್ಲೋ ಗೊತ್ತಿರೋದ್ರ ಮಾರ್ಕೆಟಲ್ಲಿ ಯಾರೋ ಒಬ್ರು 100 ಎಕರೆ ಮಾಡಿರ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಂದು ಬಿಲ್ಡಿಂಗ್. ನಾವು ಎಕ್ಸ್ಪೆಕ್ಟ್ ಏನೋ ಮಾಡಿರ್ತೀವಿ. ಬಟ್ ಮಾರ್ಕೆಟಲ್ಲಿ ಅವ್ರ ಮೆಟಲ್ಲಿ ಎಲ್ಲೋ ಈ ವರ್ಷ ಹಂಗೆ ಆಯಿತು. ಈ ವರ್ಷ ಎಲ್ಲೂ ಫ್ಲವರ್ ಸರಿಯಾಗಿ ಸೆಟ್ ಆಗಿಲ್ಲ, ಇಳುವರಿ ಕಡಿಮೆ ಇದೆ, ಒಳ್ಳೆ ರೇಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆಂಧ್ರದಲ್ಲಿ ಯಾರೋ 100 ಎಕರೆ ಮಾಡ್ಕೊಂಡಿರೋದು, ಅಲ್ಲಿಂದ ಮೆಟೀರಿಯಲ್ ಡೈರೆಕ್ಟಾಗಿ ಮಂಗಳೂರಲ್ಲ ನಮ್ಮ ಮಾರ್ಕೆಟಲ್ಲಿವರೆಗೂ ಬಂದ್ಬಿಡ್ತು. ಗಂಗಾವತಿ ಸಿಂಧೂರು ಮಾರ್ಕೆಟ್ಗೂ ಕೂಡ ಆಂಧ್ರದಲ್ಲಿ ಬೆಳೆದವರು ರೈತರ ಹಣ್ಣು ಬಂದ್ಬಿಡ್ತು. ಸೊ ಈ ಥರ ಇದ್ದಾಗ ರೇಟಲ್ಲಿ ವೇರಿಯೇಷನ್ ಆಗುತ್ತೆ. ಬಟ್ ಇದೇ ಸೀಸನಲ್ಲಿ ಹಿಂಗೆ ಅಂತ ಹೇಳೋದು ಕಷ್ಟ ಸರ್. ಒಂದೇ ನನಗೆ ಗೊತ್ತಾ, ಒಬ್ಬ ಒಳ್ಳೆ ರೈತನಾಗಿ ಇಷ್ಟು ದುಡ್ಡು ಸಿಗುತ್ತೆ, ಅಷ್ಟು ದುಡ್ಡು ಸಿಗುತ್ತೆ ಅಂತಂದೇಳಿ ಮಾತಾಡಿದ್ವಿ. ನಾವು ರೈತರೇ ಅಲ್ಲ, ಫ್ರ್ಯಾಂಕ್ಫುಲ್ ಹೇಳ್ತೀನಿ. ನಾವು ಚೆನ್ನಾಗಿ ಫೀಡ್ ಮಾಡಬೇಕು, ಚೆನ್ನಾಗಿ ಬೆಳೆಸ್ಬೇಕು, ಒಳ್ಳೆ ಇಳುವರಿ ತೆಗಿಬೇಕು ಅಷ್ಟೇ. ದುಡ್ಡು ಸಿಗೋದು ಹೋಗೋದು ಇಟ್ಸ್ ಮಾರ್ಕೆಟ್ ಕೈಲಿದೆ, ನಮ್ಮ ಕೈಲಿಲ್ಲ ಫ್ರ್ಯಾಂಕ್ಫುಲಿ. ಯಾಕೆಂದರೆ ಈ ಕ್ರಾಪ್ ಏನಿದೆ ಇದು ಥ್ರೋಟ್ ದಿ ಇಯರ್ ಕ್ರಾಪ್. ಸರಿಯಾಗಿ ಫೀಡಿಂಗ್ ಇತ್ತು, ವರ್ಷ ಪೂರ ಹೂ ಬರುತ್ತೆ, ವರ್ಷ ಪೂರ ಕಾಯಿ ಬರುತ್ತೆ. ನಿಮ್ಗೆ ಇವತ್ತು ಸೀಸನ್ 2 ತಿಂಗಳಾಯ್ತು ಖಾಲಿನೇ ಆಯಿತು ಅನ್ನಂಗಿಲ್ಲ, ವರ್ಷ ಪೂರ ಬರ್ತಾನೆ ಇರುತ್ತೆ. ಹೌದಾ? ಹಾಗಾಗಿ ನಿಮ್ಗೆ ಯಾವುದಾದ್ರೂ ಒಂದು ಇದರಲ್ಲಿ 1 ತಿಂಗಳ ರೇಟ್ ಸಿಗುತ್ತೆ ನಿಮಗೆ. ಈಗ ವೆಜಿಟೇಬಲ್ ನೋಡಿ, ಹೀರೆಕಾಯಿ ಮಾಡ್ತಾರ 1.5 ತಿಂಗಳು ಹಾರ್ವೆಸ್ಟಿಂಗು, ಟೊಮೊಟೊ ಮಾಡ್ತಾರ 3 ತಿಂಗಳು ಹಾರ್ವೆಸ್ಟಿಂಗು. ಇದು ಹಂಗಲ್ಲ, 7-8 ತಿಂಗಳು ಹಾರ್ವೆಸ್ಟಿಂಗ್ ಇರುತ್ತೆ ನಿಮಗೆ, ಕಂಟಿನ್ಯೂ ಹಾರ್ವೆಸ್ಟಿಂಗ್ ಇರುತ್ತೆ. ಎಲ್ಲೋ ಒಂದು ಬಟ್ ನಿಮ್ಮದು ಆ ಟೈಮಲ್ಲಿ ಒಳ್ಳೆ ಇಳುವರಿ ಇತ್ತು, ದುಡ್ಡು ಜಾಸ್ತಿ ಆಗುತ್ತೆ. ಇಳುವರಿ ಕಡಿಮೆ ಇತ್ತಪ್ಪ ಅಂದ್ರೆ ನಿಮ್ಗೇನೋ ಒಂದಿಷ್ಟು ಆಗುತ್ತೆ. ಲಾಸ್ ಅನ್ನೋ ಪರಿಸ್ಥಿತಿ ಅಥವಾ ಇದಾಯ್ತು ಅನ್ನೋ ಪರಿಸ್ಥಿತಿ ಇರೋಂಗಿಲ್ಲ. ಓಕೆ ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಸಂತೋಷ್ ಸರ್ ಅವರು ಹೇಳ್ತಾ ಇದ್ರು ಈ ತೈವಾನ್ ಪಿಂಕ್ ವೆರೈಟಿಯನ್ನು ಯಾಕೆ ನಾನು ಬೆಳೀತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ಯಾವುದೇ ಹಣ್ಣುಗಳ ಬೆಳೆಗಳನ್ನು ಬೆಳಿಬೇಕಾದ್ರೆ ಪ್ರದೇಶಕ್ಕೆ ಅನುಗುಣವಾಗಿ ಯಾವ ಬೆಳೆ ಸೂಕ್ತವಾಗುತ್ತೆ ಆ ಬೆಳೆಗಳನ್ನೇ ಬೆಳೆದ್ರೆ ನಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಅವರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವರದ್ದೇ ಇನ್ನೊಂದು ಕಂತಿನಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.